ನಮಸ್ತೆ. ನನ್ನ ಎಲ್ಲ ವೀಕ್ಷಕರಿಗೆ ನನ್ನ ಚಾನಲ್ಗೆ ಸ್ವಾಗತ. ನಿಮ್ಮೆಲ್ಲರಿಗೂ ನನ್ನ ಆರಾಧ್ಯ ದೈವವಾದ ಶಿವಶಕ್ತಿ, ಆದಿಶಕ್ತಿ ಹಾಗೂ ಲಕ್ಷ್ಮೀನಾರಾಯಣ ಒಳ್ಳೇದು ಮಾಡಲಿ. ನಿಮಗೆಲ್ಲರಿಗೂ ನೀವು ಅಂದ್ಕೊಂಡಿದ್ದಂಥ ಕನಸುಗಳು ನನಸಾಗಲಿ ಅಂತ ಕೇಳ್ಕೊತ ಇವತ್ತಿನ ದಿನ ನಾನು ನಿಮಗೊಂದು ಒಳ್ಳೆಯ ವಿಷಯನ ಹೇಳೋಕ್ಕೆ ಬಂದಿದ್ದೀನಿ. ಎಲ್ಲ ಗಮನವಿಟ್ಟು ಕೇಳಿ. ಹಾಗೂ ನಾನು ಹೇಳೋದನ್ನು ಮತ್ತು ಭಕ್ತಿಯಿಂದ ಮಾಡಿ ನಿಮ್ಮ ಎಲ್ಲ ಕಷ್ಟಗಳು, ನಿಮ್ಮೆಲ್ಲ ಒಂದು ನೋವುಗಳು ಎಲ್ಲ ಹೋಗಿ ನಿಮಗೆಲ್ಲ ಒಳ್ಳೆಯ ಸುಖ, ಶಾಂತಿ, ನಿಮ್ಮದು ಹಣ, ಐಶ್ವರ್ಯ ಎಲ್ಲ ಬರುತ್ತೆ. ಇದು ಸತ್ಯವಾದ 100% ಅಲ್ಲ, 1000% ಇದು ಸತ್ಯ. ಯಾಕಂದರೆ ದೇವರಿಗಿಂತ ಯಾವುದೇ ದೊಡ್ಡ ಶಕ್ತಿ ಇಲ್ಲ. ಆ ದೇವರನ್ನ ನಂಬಿ ನೀವು ಯಾವುದೇ ಒಂದು ಕೆಲಸ ಮಾಡಿದ್ರೂ ಕೂಡ ಅದು ನಿಮಗೆ ಒಳ್ಳೆಯದಾಗೇ ಆಗುತ್ತೆ. ಇವತ್ತಿನ ದಿನ ನಾನು ವಿಡಿಯೋದಲ್ಲಿ ನಾನು ತೋರಿಸ್ತಿರೋ ದೇವರು ನಿಮಗೆಲ್ಲ ಆಲ್ರೆಡಿ ಗೊತ್ತಿರುತ್ತೆ. ಸ್ವಾಮಿ ದತ್ತಾತ್ರೇಯ ಸ್ವಾಮಿ ಅಂತ. ನಿಜವಾಗ್ಲೂ ಈ ದೇವ್ರ ಬಗ್ಗೆ ನನಗೆ ಅಂದರೆ ಗೊತ್ತಿತ್ತು ದೇವ್ರುಗಳ ಬಗ್ಗೆ, ಬಟ್ ಅಷ್ಟು ನನಗೆ ಒಂದು ನಂಬಿಕೆ ಅನ್ನೋದು ನನಗೆ ಬಂದಿರಲಿಲ್ಲ. ಬಟ್ ನನಗೆ ಅನುಭವಕ್ಕೆ ಬಂದ ಮೇಲೆ ನನಗೆ ಆ ದೇವ್ರ ಬಗ್ಗೆ ನಾನು ಪ್ರತಿಯೊಂದು ಆ ಒಂದು ದೇವ್ರ ಬಗ್ಗೆ ನಾನು ಫಾಲೋ ಅಪ್ ಮಾಡ್ತಾ ಮಂತ್ರ ಆಗಿರ್ಬೋದು, ದೇವ್ರ ಧ್ಯಾನ ಆಗಿರ್ಬೋದು, ಪ್ರತಿಯೊಂದು ಮಾಡ್ತಾ ನನಗೆ ಯಾವ ಥರ ಒಂದು ಶಕ್ತಿ, ಯಾವ ಥರ ಒಂದು ಪಾಸಿಟಿವ್ ವೈಬ್, ಯಾವ ಥರ ಒಂದು ಗುಡ್ ವೈಬ್ರೇಷನ್ ಹಾಗೂ ಮನೇಲಿ ಒಂದು ಪಾಸಿಟಿವ್ ಎನರ್ಜಿ ಬರ್ತಾ ಇದೆ ಅಂದರೆ ಖಂಡಿತವಾಗ್ಲೂ ಅದನ್ನು ನಾನು ಮಾತಿನಲ್ಲಿ ಹೇಳೋಕ್ಕಾಗಲ್ಲ. ನಿಮ್ಮ ಅನುಭವಕ್ಕೂ ಬರಬೇಕು. ಈ ದೇವ್ರಿಗೆ ಪೂಜೆ ಮಾಡಬೇಕಾದ್ರೆ ಖಂಡಿತವಾಗ್ಲೂ ನಾನು ಹೇಳ್ತೀನಿ, ಜಪ ಮಾಡಬೇಕಾದ್ರೆ ಯಾವುದೇ ದೇವ್ರಿಗಾದರೂ ಅಷ್ಟೇ, ನಿಮಗೆ ಗೊತ್ತಿರೋ ಹಾಗೆ ಯಾವುದೇ ದೇವ್ರಿಗಾದರೂ ಅಷ್ಟೇ ನೀವು ಭಕ್ತಿಯಿಂದ ಮಾಡಬೇಕು, ಶ್ರದ್ಧೆಯಿಂದ ಮಾಡಬೇಕು. ಆ ಭಕ್ತಿನೇ ದೇವರಿಗೆ ಒಲಿಯೋದು. ಆದರೆ ಬಿಟ್ಟು ನಾವು ಭಕ್ತಿನೇ ಇಲ್ಲದೆ ಬರೀ ನಾವು ಮಡಿ ಆಚಾರ ವಿಚಾರ ತಂತ್ರ ಮಂತ್ರ ಇದು ಖಂಡಿತವಾಗ್ಲೂ ದೇವ್ರ ಹತ್ರ ಇವೆಲ್ಲ ನಡೆಯೋದಿಲ್ಲ. ದೇವ್ರಿಗೆ ನಿಜವಾದ ಭಕ್ತಿ ಮತ್ತು ಒಳ್ಳೆಯದನ್ನು ಮನಸ್ಸಲ್ಲಿ ಇಟ್ಕೋಬೇಕು. ಆಗ ನಾಲ್ಕು ಜನ ಒಳ್ಳೆಯವ್ರಿಗೆ ಒಳ್ಳೆಯದನ್ನ ಬಯಸಿ, ಆಗ ದೇವರು ನಿಮಗೆ ಮತ್ತು ಕಷ್ಟಪಟ್ಟು ಕೆಲಸ ಮಾಡಬೇಕು. ಆವಾಗ ದೇವರು ಒಲಿಯೋದು. ನಾವು ಯಾವುದೇ ಮಂತ್ರ ಆಗಲಿ ಇದಾಗಲಿ ಹೇಳೋದ್ರಿಂದ ದೇವರು ಒಲಿಯೋದಿಲ್ಲ. ಬಟ್ ಆದರೂ ಮಂತ್ರಕ್ಕೆ ಯಾವ ಶಕ್ತಿ ಇದೆ ಅಂತಂದರೆ ಆ ಒಂದು ಮಂತ್ರ ಪಾರಾಯಣದಿಂದ ನಿಜವಾಗ್ಲೂ ಕೂಡ ಒಂದು ಪಾಸಿಟಿವ್ ಆಗಿರುತ್ತೆ. ನಿಮ್ಮ ಮನಸ್ಸಲ್ಲಿ ನೀವು ಮಾಡೋಂಥ ಒಳ್ಳೆಯ ಕೆಲಸಗಳು ಆ ಮಂತ್ರ ಶ್ಲೋಕದಿಂದ ಆ ಒಂದು ಗುಡ್ ವೈಬ್ರೇಷನ್ನು, ಒಂದು ಕೆಟ್ಟದಾಗಂಥದ್ದೆಲ್ಲ ಒಂದು ಒಳ್ಳೆ ರೀತಿ ಹೋಗುವಂಥ ಶಕ್ತಿ ಆ ಮಂತ್ರಕ್ಕಿರುತ್ತೆ. ಅದಕ್ಕೆ ಮಂತ್ರ ಶಕ್ತಿ ಅಂತ ಹೇಳೋದು. ಬಟ್ ಅದನ್ನು ಮಾಡಬೇಕಾದ್ರೆ ನೀವು ಶ್ರದ್ಧೆಯಿಂದ ಮಾಡಿ. ನಿಮಗೆ ಗೊತ್ತಿರೋ ಹಾಗೆ ಶಿವ ಮೆಚ್ಚಿದ ಕಣ್ಣಪ್ಪ ಅವರು ಯಾವುದೇ ರೀತಿ ಸ್ನಾನ ಏನೂ ಇಲ್ಲದೇ ಕೂಡ ಅವರು ಮಾಂಸವನ್ನು ಎಡೆ ಇಡ್ತಾರೆ ಶಿವನಿಗೆ. ಆದರೂ ದೇವರು ಒಲಿಲಿಲ್ವ? ಹಾಗೆ ನೀವು ಭಕ್ತಿಯಿಂದ ಮಾಡಿ, ಶ್ರದ್ಧೆಯಿಂದ ಮಾಡಿ. ಈ ದೇವರಿಗೆ ಅಷ್ಟೇ ಒಂದು ಸುಲಭವಾದ ಒಂದು ಪರಿಹಾರ ಹೇಳ್ತೀನಿ ಕಷ್ಟ ಎಲ್ಲ ಹೋಗೋದಕ್ಕೆ. ಇದಕ್ಕೂ ಅಷ್ಟೇ ನೀವು ಸ್ನಾನ ಮಾಡಬೇಕು ಮತ್ತು ನೀವು ಪೂಜೆ ಮಾಡಬೇಕಂತ ಏನೂ ಇಲ್ಲ. ಇದು ಒಂದು ಸರಳ ಉಪಾಯ. ನೀವು ಮಾಡಿ ನೋಡಿ, ನಿಮಗೆ ಅನುಭವ ಬರುತ್ತೆ. ಪ್ರತಿದಿನ ಬೆಳಗ್ಗೆ ಎದ್ದು ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನೀವು ನಾನು ಹೇಳುವಂಥ ಆ ಒಂದು ಮಂತ್ರವನ್ನು ಪ್ರತಿದಿನ 11 ಬಾರಿ ನೀವು ಹೇಳಬೇಕಾಗುತ್ತೆ. ಆ ಒಂದು ಮಂತ್ರ ಹೇಳಬೇಕಾದ್ರೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಿಮಗೆ ಎಚ್ಚರ ಆಗಿಬಿಡುತ್ತೆ. ನಿಮಗೆ ದೇವರು ನಿಮಗೆ ಒಂದು ಮನೆಯಲ್ಲಿ ನಿಮಗೆ ದೇವರ ಆಗಮನ ಆಗಿದ್ದರೆ, ನಿಮ್ಮ ಮನೆಯಲ್ಲಿ ಒಂದು ಒಳ್ಳೆಯದು ಒಂದು ಪಾಸಿಟಿವ್ ವೈಬ್ ಇದ್ದರೆ ನಿಮಗೆ ಅದು ಆ ಒಂದು ಟೈಮ್ನಲ್ಲಿ ನಿಮಗೆ ಎಚ್ಚರ ಆಗುತ್ತೆ. ನೀವು ಬೇಕಾದರೆ ಅದನ್ನ ಅನುಭವಕ್ಕೆ ತಗೊಳ್ಳಿ. ನೀವು ಗೊತ್ತಾಗುತ್ತೆ ನಿಮಗೆ ಯಾವಾಗ ದೇವ್ರ ಸಂಚಾರ ಮನೆಯಲ್ಲಿ ಇರುತ್ತೋ ಆ ಮನೆಯಲ್ಲಿ ಗೃಹಿಣಿಯರು ತುಂಬ ಲೇಟಾಗಿ ಮಲಗೋದಿಲ್ಲ. ಯಾಕಂದರೆ ಅವ್ರಿಗೆ ಆ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಎಚ್ಚರ ಆಗುತ್ತೆ. ಆಗ ನೀವು ಕಂಡುಕೊಳ್ಳಿ, ಇದು ನನಗೆ ಪಾಸಿಟಿವ್ ಆಗಿದೆ, ನನ್ನ ಮನೇಲಿ ಒಂದು ಶಕ್ತಿ ಇದೆ. ಆ ಶಕ್ತಿ ನನಗೆ ಯೂನಿವರ್ಸ್ ನನ್ನ ಮನಸ್ಸಿನ ಸುತ್ತ ಸುತ್ತುತ್ತಾ ಇದೆ. ನಾನು ಈ ಟೈಮ್ನಲ್ಲಿ ಯಾವುದೇ ಒಂದು ಶಕ್ತಿ ಪ್ರಯೋಗ ಮಾಡ್ಬೋದು. ಆ ಒಂದು ಶಕ್ತಿಯ ನನಗೆ ಏನೇ ಕೇಳಿದ್ರು ಕೂಡ ದೇವರು ಅಸ್ತು ಅನ್ನುತ್ತೆ. ಈ ಒಂದು ಒಂದು ನಂಬಿಕೆಯಿಂದ ಒಂದು ಕೆಲಸಗಳನ್ನ ಮಾಡಿ. ಮತ್ತು ನಾನು ಹೇಳುವಂಥ ಆ ಒಂದು ಮಂತ್ರನ ಮಾಡಬೇಕಾದ್ರೆ ದಯವಿಟ್ಟು ನೀವು ದೇವ್ರ ಮುಂದೆ ಒಂದು ಕ್ಷಣ ಭಕ್ತಿಯಿಂದ ನೀವು ಇದನ್ನು ಮಾಡಿ. ಆಗ ಪ್ರತಿಯೊಂದು ಕೂಡ ನಿಮಗೆ ಒಂದು ಪುಣ್ಯ ಲಭಿಸುತ್ತೆ. ಹಾಗೂ ನಿಮ್ಮ ಕಷ್ಟ ಎಲ್ಲ ಹೋಗುತ್ತೆ. ನೀವು ಏನೋ ನನ್ನ ನಿದ್ದೆ ಇಲ್ಲ, ಆ ಥರ ಎದ್ಬಿಟ್ಟೆ ಬೇಗ, ಈ ಮಂತ್ರಕ್ಕೋಸ್ಕರ ಎದ್ಬಿಟ್ಟೆ ನಾನು, ಸೊ ಆ ಥರ ಮಾಡೋಕ್ಕೆ ಹೋಗಬೇಡಿ. ಭಕ್ತಿಯಿಂದ ನೀವು ಏನೇ ಕೆಲಸ ಮಾಡಿದ್ರೂ ಭಕ್ತಿಯಿಂದ ಮಾಡಿ. ಮತ್ತು ಆ ಮಂತ್ರ ಈಗ ಕೇಳಿಸ್ಕೊಳ್ಳಿ ನನ್ನ ಪ್ರೀತಿಯ ಸ್ನೇಹಿತರೆ. ದಿಗಂಬರ ಶ್ರೀಪಾದ ಶ್ರೀವಲ್ಲಭ ದಿಗಂಬರ ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ದಿಗಂಬರ ಶ್ರೀಪಾದ ಶ್ರೀವಲ್ಲಭ ದಿಗಂಬರ ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ದಿಗಂಬರ ಶ್ರೀಪಾದ ಶ್ರೀವಲ್ಲಭ ದಿಗಂಬರ
श्रीपादराजं शरणं प्रपद्ये। ಈ ಮಂತ್ರನ ಪ್ರತಿದಿನ ಬೆಳಗ್ಗೆ 11 ಬಾರಿ ಸ್ನೇಹಿತರೆ 11 ಬಾರಿ ನೀವು ಒಂದು ನೋಟ್ಬುಕ್ಕಲ್ಲಿ ಬರ್ಕೊಳ್ಳಿ. ಇದನ್ನು ನಿಮಗೆ ಅದನ್ನು ತಕ್ಷಣ ಹೇಳೋಕ್ಕಾಗಲಿಲ್ಲ ಅಂದರೆ 11 ಬಾರಿ ನೀವೊಂದು ಪುಸ್ತಕದಲ್ಲಿ ಇದನ್ನು ಬರೆದಿಟ್ಕೊಂಡು 11 ಬಾರಿ ಇದನ್ನು ಪ್ರತಿದಿನ ಬೆಳಗ್ಗೆ ನೀವು ಹೇಳ್ತಾ ಬನ್ನಿ. ನೀವು ಅದನ್ನು ಅನುಭವಿಸ್ತೀರ. ನೀವು ಒಂದು ತಿಂಗಳು ನೀವು ನೋಡಿ, ನಿಮಗೆ ನಿಮ್ಮ ಅದೃಷ್ಟ ಚೆನ್ನಾಗಿದ್ದರೆ, ದೇವರು ನಿಮಗೆ ಒಳ್ಳೆಯದು ಒಂದು ಆಶೀರ್ವಾದ ಇದ್ದರೆ ಕೇವಲ ಒಂದು 10 ದಿನವೇ ಸಾಕು. ನಿಮಗೆ ಮನೇಲಿ ನಿಮಗೆ ಒಳ್ಳೆಯದು ಕೆಲಸಗಳು ನಡೆಯುತ್ತೆ, ಆಗದೆ ನಿಂತೋಗಿರೋ ಕೆಲಸಗಳು ನಡೆಯುತ್ತೆ, ಮನೆಗೆ ಶುಭ ವಿಚಾರಗಳು ಬರುತ್ತೆ. ನೀವು ಆದಷ್ಟು ನಿಮ್ಮ ಮನೇಲಿ ಹಣದ ಒಂದು ಒಳ್ಳೆಯ ಒಂದು ವಿಚಾರಗಳನ್ನ ನೀವು ನೋಡ್ತೀರ. ಹಣಕಾಸು ಸಮೃದ್ಧಿಯಾಗಿ ಬರುತ್ತೆ. ಮನೇಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಚೆನ್ನಾಗಾಗುತ್ತೆ. ಪ್ರತಿಯೊಂದು ಮನೇಲಿ ಹಿರಿಯರಿದ್ದರೆ ಆರೋಗ್ಯ ಆಗಲಿ, ಪ್ರತಿಯೊಂದು ಸಮಸ್ಯೆಗಳು ಏನೇ ತೊಂದರೆ ಇದ್ದರೂ ಕೂಡ ನಿವಾರಣೆ ಆಗುತ್ತೆ. ನೀವು ಮಾಡ್ತಾ ಬನ್ನಿ ಸ್ನೇಹಿತರೆ. ಇದರಲ್ಲಿ ಯಾವುದೇ ಒಂದು ಕಷ್ಟ ಇಲ್ಲ. ಬೆಳಗ್ಗೆ ಸ್ನಾನ ಮಾಡಿ ಪೂಜೆನೇ ಮಾಡಬೇಕು ಅಂತ ಇಲ್ಲ. ನೀವು ಕೂತ್ಕೊಂಡು ಜಾಗದಲ್ಲಿ ಭಕ್ತಿಯಿಂದ ದೇವರಿಗೆ ನಮಿಸಿ ನೀವು ಈ ಕೆಲಸ ಮಾಡೋದು, ಈ ಮಂತ್ರ ಹೇಳೋದು. ಇದನ್ನು ತಪ್ಪದೆ ಮಾಡ್ತಾ ಬನ್ನಿ ಸ್ನೇಹಿತರೆ. ಖಂಡಿತವಾಗ್ಲೂ ಸ್ವಾಮಿ ದತ್ತಾತ್ರೇಯ ಅವರು ಶ್ರೀ ಸಾಧ್ವಿ ಅನುಸೂಯ ಹಾಗೂ ಅತ್ರಿ ಮಹರ್ಷಿಯ ಮಗ ಆಗಿರೋದ್ರಿಂದ ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವರೂಪ ಅವರು. ನಿಜವಾಗ್ಲೂ ಕೂಡ ನೀವೆಲ್ಲ ಕಷ್ಟಗಳನ್ನ ತೀರಿ ನಿಮಗೆಲ್ಲ ಒಳ್ಳೆಯದಾಗೇ ಆಗುತ್ತೆ. ನೀವು ಈ ಒಂದು ಮಂತ್ರನ ಹೇಳ್ಕೊಂಡು ಬನ್ನಿ, ಹಾಗೂ ನಿಮಗೆಲ್ಲ ಒಳ್ಳೆಯದಾಗುತ್ತೆ. ಸ್ವಾಮಿ ಏನೇ ಕಷ್ಟ ಇದೆ ದತ್ತಾತ್ರೇಯ ಸ್ವಾಮಿಗೆ ಜೈ ಅಂತ ಹೇಳಿ. ಹಾಗೂ ನೀವೇನಾದರೂ ಒಳ್ಳೆ ಕೆಲಸಗಳಿಗೆ ಹೊರಡ್ತಾ ಇರ್ತೀರ, ಮನೆಯಿಂದ ಹೊರಡ್ತಾ ಇರ್ತೀರಾ, ಒಂದು ಸಲ ನೀವು ದತ್ತಾತ್ರೇಯ ಸ್ವಾಮಿಗೆ ಜೈ ಅಂತ ಅಂದ್ಕೊಳ್ಳಿ ಮನಸ್ಸಿನಲ್ಲಿ. ಈಗ ಒಂದು ಪರೀಕ್ಷೆಗೆ ಹೋಗ್ತಾ ಇರ್ತೀರಾ, ಇಲ್ಲ ಯಾವುದೋ ಒಂದು ಕೆಲಸಕ್ಕೆ ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದೀರಾ, ಏನೋ ಒಂದು ನೀವು ಮನೆಯಿಂದ ಹೊರಗಡೆ ಏನೇ ಹೋಗಬೇಕಾದ್ರೂ ಕೂಡ ಒಂದು ಸಲ ದತ್ತಾತ್ರೇಯ ಸ್ವಾಮಿಗೆ ಜೈ ಅಂತೇಳಿ. ಈಗ ನಿಮ್ಗೇನಾದರೂ ಯಾರ ಜೊತೆ ಏನಾದರೂ ಒಂದು ಮನಸ್ತಾಪ ಆಗ್ತದೆ, ಕ್ಲಾಶಸ್ ಆಗ್ತಿದೆ ಅಂದಾಗ ಅಲ್ಲೂ ಕೂಡ ಮನಸ್ಸಿನಲ್ಲಿ ಸ್ವಾಮಿ ದತ್ತಾತ್ರೇಯ ಸ್ವಾಮಿ ಜೈ ಅಂತೇಳಿ ಅಲ್ಲೂ ಆ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ತಂದೆ ಎಲ್ಲಿ ಸಮಸ್ಯೆಗಳಿರುತ್ತೆ, ಎಲ್ಲಿ ಒಂದು ಒಳ್ಳೇದಾಗಬೇಕು ಅನ್ನೋ ಟೈಮ್ನಲ್ಲಿ ಆ ತಂದೆ ದತ್ತಾತ್ರೇಯ ನೆನೆಸ್ಕೊಳ್ಳಿ. ನಿಜವಾಗ್ಲೂ ಬಹಳ, ಯಾಕಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ 3 ದೇವರ ಒಂದು ಶಕ್ತಿ ಆ ತಂದೆ ದತ್ತಾತ್ರೇಯ ಸ್ವಾಮಿಯಲ್ಲಿ ಇರುತ್ತೆ. ಸೊ ನೀವು ದಯವಿಟ್ಟು ನಾನು ಹೇಳೋದು ಇಷ್ಟೇ, ಯಾವುದೇ ಕೆಲಸ ಮಾಡಬೇಕಾದ್ರೂ ಕೂಡ ನಾವು ಯಾರೋ ಹೇಳ್ತಾರೆ ಅದು ಮಾಡಬೇಕು ಅಂತಲ್ಲ, ಒಂದು ಮನಸ್ಸಿನಿಂದ ಮಾಡಿ. ಮತ್ತು ಇದು ಪ್ರಕೃತಿಯ ಒಂದು ಸೂಚನೆ ಆಗಿರುತ್ತೆ. ಯೂನಿವರ್ಸ್ ಈಗ ನನ್ನಿಂದ ನಿಮಗೆ ಒಂದು ವಿಷಯಗಳನ್ನ ತಿಳಿಸ್ತಾ ಇರ್ತಾರೆ. ಸೊ ಆದಷ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಒಂದು ಒಳ್ಳೊಳ್ಳೆ ವಿಚಾರಗಳನ್ನ ಹೇಳ್ತಾ ಬರ್ತೀನಿ, ಅದನ್ನು ಫಾಲೋ ಅಪ್ ಮಾಡಿ ನಿಮ್ಮ ಜೀವನದ ಎಲ್ಲ ಕಷ್ಟಗಳು ನಿವಾರಿಸ್ಕೊಳ್ಳಿ. ಹಾಗೂ ಇದನ್ನು ಬೇರೆಯವ್ರಿಗೂ ಕೂಡ ಇದನ್ನು ಶೇರ್ ಮಾಡೋದ್ರಿಂದ ಅವ್ರಿಗೂ ಒಂದು ಸಮಸ್ಯೆಗಳಿರುತ್ತೆ, ಅವ್ರಿಗೂ ಪರಿಹಾರ ಆಗಲಿ ಅಂತ ಹೇಳ್ತಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ನಿಮ್ಮೆಲ್ಲ ಕಷ್ಟಗಳು ಹೋಗಿ ನಿಮಗೆಲ್ಲ ಒಳ್ಳೆಯದಾಗಲಿ. ಹಾಗೂ ನಾನು ದೇವರಲ್ಲಿ ಅದೇ ಕೇಳ್ಕೊತೀನಿ, ಎಷ್ಟೋ ಜನ ನಮ್ಮ ಥರ ಎಷ್ಟೋ ಕಷ್ಟಪಡ್ತಾ ಇರ್ತಾರೆ, ಅವ್ರಿಗೆಲ್ಲ ಒಳ್ಳೆಯದಾಗಬೇಕು. ಯಾಕಂದರೆ ಒಳ್ಳೆತನಕ್ಕೆ ಯಾವಾಗಲೂ ಜಯವಾಗಲಿ ಅಂತ ಹೇಳ್ತಾ ಧನ್ಯವಾದಗಳು. ಥ್ಯಾಂಕ್ ಯು.